ಅಳಿಯನ್ಗೆ ಅಲ್ಲಿನ ಜನ ಜೈ ಅಂತಾರ? ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಎಐಸಿಸಿ ಅಧ್ಯಕ್ಷರಿಗೆ ಪ್ರತಿಷ್ಠೆಯ ಕಣವಾದ ಕಲಬುರಗಿ. 2019 ಸೋಲಿನ ಸೇಡು ತೀರಿಸಿಕೊಳ್ತಾರ ಖರ್ಗೆ. ಖರ್ಗೆ ಅಳಿಯ ರಾಧಾಕೃಷ್ಣ ಗೆದ್ದು ಬೀಗ್ತಾರ. ಲೋಕಸಮರ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲೋಕಸಭೆ ಫಲಿತಾಂಶ ಹೊರಬೀಳಲಿದೆ. ಲೋಕ ಅಖಾಡದಲ್ಲಿ, ಅದರಲ್ಲೂ ಕರುನಾಡಲ್ಲಿ ಕೆಲ ಕ್ಷೇತ್ರಗಳು ಭಾರಿ ಕುತೂಹಲ ಮೂಡಿಸಿದ್ವು. ಅದರಲ್ಲೂ ಎಐಸಿಸಿ ಅಧ್ಯಕ್ಷರ ತವರು ಕ್ಷೇತ್ರವಾದ ಕಲಬುರಗಿ ಪ್ರತಿಷ್ಠೆಯ ಕದನ ಕಣವಾಗಿದೆ. ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿದಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಕಲಬುರಗಿ ಅಖಾಡದಿಂದ ಅದೃಷ್ಟ ಪರೀಕ್ಷೆಗಿಳಿಸಿದ್ದಾರೆ. ಆದರೆ ಪರೋಕ್ಷವಾಗಿ ಇದು ಖರ್ಗೆ ಹಾಗೂ ಜಾಧವ್ ನಡುವಿನ ಜಿದ್ದಾಜಿದ್ದಿನ ಕಣವಾಗಿದೆ. 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಬರೋಬ್ಬರಿ 95,452 ಮತಗಳಿಂದ ಖರ್ಗೆ ಅವರನ್ನ ಪರಾಭವಗೊಳಿಸಿದ್ರು. ಇದೀಗ ಆ ಸೋಲಿನ ಸೇಡು ತೀರಿಸಿಕೊಳ್ಳಲು ಖರ್ಗೆ ತಮ್ಮ ಅಳಿಯನನ್ನೇ ಅಖಾಡಕ್ಕಿಳಿಸಿದ್ದಾರೆ. ಶತಾಯಗತಾಯ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವರನ್ನ ಗೆಲ್ಲಿಸಬೇಕೆಂದು ಖರ್ಗೆ ಪಣ ತೊಟ್ಟಿದ್ದಾರೆ. ಕಲಬುರಗಿ ಲೋಕ ಅಖಾಡದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಳಿಯ ರಾಧಾಕೃಷ್ಣ ಅವರ ಗೆಲುವು ಅನಿವಾರ್ಯವಾಗಿದೆ. ಏಕೆಂದರೆ ಕಲಬುರಗಿ ಕ್ಷೇತ್ರ ಎಐಸಿಸಿ ಅಧ್ಯಕ್ಷರಿಗೆ ಪ್ರತಿಷ್ಠೆಯ ಕಣ. ಒಂದು ವೇಳೆ ಅಳಿಯನನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೆಲ್ಲಿಸಿಕೊಂಡು ಬರೆದಿದ್ರೆ ಭಾರಿ ಮುಖಭಂಗವಾಗಲಿದೆ. ಜೊತೆಗೆ 2019 ಸೋಲಿನ ಸೇಡು ತೀರಿಸಿಕೊಳ್ಳಲು ಅವಕಾಶ. ಇನ್ನು ಅಧ್ಯಕ್ಷರ ಅಳಿಯನೇ ಸೋತ್ರೆ ರಾಷ್ಟ್ರೀಯ ಪ್ರತಿಸ್ಪರ್ಧಿಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗತ್ತೆ. ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಕಲಬುರಗಿ ಕ್ಷೇತ್ರದ ಮೇಲೆ ಮತ್ತೆ ಹಿಡಿತ ಸಾಧಿಸಲು ಗೆಲುವು ಅನಿವಾರ್ಯವಾಗಿದೆ. ಇನ್ನು ರಾಧಾಕೃಷ್ಣರವರು ಖರ್ಗೆ ಅಳಿಯ ಅನ್ನೋದನ್ನ ಹೊರತುಪಡಿಸಿದ್ರೆ ಕಲಬುರಗಿ ಭಾಗದಲ್ಲಿ ತಮ್ಮದೇ ವರ್ಚಸ್ಸು ಹೊಂದಿದ್ದಾರೆ. ರಾಧಾಕೃಷ್ಣ ದೊಡ್ಡಮನೆಯವರು ರಾಜಕೀಯ ವಲಯದಲ್ಲಿ ಆರ್ಕೆ ಎಂದೇ ಖ್ಯಾತಿ ಹೊಂದಿದ್ದಾರೆ. ಹಳ್ಳಿಗಳಲ್ಲೂ ಚಿರಪರಿಚಿತ ಹಾಗೂ ಜನಕ್ಕೆ ವಿಶ್ವಾಸನೀಯ ವ್ಯಕ್ತಿ. ಇಷ್ಟೇ ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಗೆಲುವಿಗೆ ಪರೋಕ್ಷ ರೂಪಾರಿಯಾಗಿದ್ದಾರೆ. ಕಾಣದ ಕೈಯಂತೆ ರಾಜಕೀಯ ಚಟುವಟಿಕೆಗಳಲ್ಲಿ ಪರೋಕ್ಷವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಒಟ್ಟಿನಲ್ಲಿ ಕಲಬುರಗಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವುದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅನಿವಾರ್ಯವಾಗಿದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಮತದಾನ ಫಲಿತಾಂಶ ಹೊರಬೀಳಲಿದ್ದು ಮತದಾರ ಯಾರಿಗೆ ಜೈ ಅಂತಾನೆ ಅಂತ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದ 28 ಕ್ಷೇತ್ರಗಳ ಪೈಕಿ ಬಹಳ ಪ್ರತಿಷ್ಠೆಯ ಕ್ಷೇತ್ರವಾಗಿರುವುದು ಕಲಬುರಗಿ ಲೋಕಸಭಾ ಕ್ಷೇತ್ರ. ಕಾರಣ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕ್ಷೇತ್ರ ಬೇರೆ. 2019ರಲ್ಲಿ ಉಮೇಶ್ ಜಾಧವ್ ವಿರುದ್ಧವಾಗಿ ಸ್ಪರ್ಧೆ ಮಾಡಿ ಅತಿ ದೊಡ್ಡ ಮುಖಭಂಗವನ್ನ ಅನುಸರಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ತಾವು ಸೋಲೋ ಮುಖಾಂತರ. ಸಹಜವಾಗಿ ಈ ಬಾರಿ ಬಹಳ ಕುತೂಹಲ ಇದ್ದಿದ್ದು ಎಐಸಿಸಿ ಅಧ್ಯಕ್ಷರು ಬೇರೆ ಆಗಿದ್ದಾರೆ, ತಮ್ಮ ತವರು ಜಿಲ್ಲೆ ಕೂಡ ಹೌದು. ಅವರ ಅಳಿಯ ರಾಧಾಕೃಷ್ಣ ಅವರು ಅಖಾಡದಲ್ಲಿದ್ದಾರೆ. ಅವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕಾದಂತ ಅನಿವಾರ್ಯತೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಕಾರಣ ಇಲ್ಲೇನಾದ್ರೂ ಅವರ ಅಳಿಯ ಸೋತು ಬಿಟ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡ ಮುಖಭಂಗವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ಫ್ಯಾಕ್ಟ್ ಶ್ರೀಪಾದ್, ನಾವು ಗಮನಿಸಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದ್ಬಿಟ್ರು. ಇಲ್ಲ, ನಾನು ಈ ಬಾರಿ ಸ್ಪರ್ಧೆ ಮಾಡಲ್ಲ ಅಂತ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಆಲ್ರೆಡಿ ಅವರು ಸೋಲನ್ನ ಒಪ್ಕೊಂಡ್ಬಿಟ್ರ ಆ ಮೂಲಕ ಅನ್ನುವಂತ ವಿಶ್ಲೇಷಣೆಗಳು ಬಿಜೆಪಿ ಪಾಳ್ಯದಿಂದಲೂ ಕೂಡ ಕೇಳೋದಕ್ಕೆ ಸಿಕ್ತು.
ಸೋತ್ ಬಿಟ್ರೆ ಒಂದು ಕಡೆ ಇಂಡಿ ಒಕ್ಕೂಟದಲ್ಲಿ ಇವರೇ ಪ್ರಧಾನಿ ಆಗಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ವಿ. ಸಪೋಸ್ ಇಂಡಿ ಒಕ್ಕೂಟ ಗೆದ್ದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಯತ್ನಗಳು ಕೂಡ ಆಯ್ತು. ಬಟ್ ಕೆಲವರು ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ರು, ಕೆಲವರು ಇಂಡಿ ಮೈತ್ರಿಕೂಟ ಬಿಟ್ಟು ಆಚೆ ಹೋಗಿದ್ದನ್ನ ಗಮನಿಸಿದ್ವಿ ಈ ಬೆಳವಣಿಗೆಯಿಂದ. ಹಾಗಾಗಿ ಇಲ್ಲಿ ಕಲಬುರಗಿ ಕ್ಷೇತ್ರ ಬಹಳ